ಇತ್ತು ಈಗ ಅದೇ ಸರ್ನ ಹತ್ತ ಹೊಡೀತು ಬಳಿಕೆ ಮರ್ಮೇಲೆ ಬಂದಿತ್ತಾ? ಈ ಕಡೆ ಇನ್ನೊಂದು ಎರಡು ತೆಗೀರಿ ತಲೆ ಇದಾಡಂಗೆ ನಿಮ್ಗೆ ನೋಡ್ದೇನೆ ಅವ್ರಿಗಿಂತ ಗೊತ್ತೇನ ಎಲ್ಲಿ ಇದಾಗದೆ ಅಂತ. ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಬಂದಿರೋದು ಒಂದು ಕಟ್ಮಂದೊಡ್ಡಿಯಲ್ಲಿ ಸುಗ್ನಳ್ಳಿ ಹತ್ತಿರ. ಈ ಮನೆಯಲ್ಲಿ ನಿನ್ನೆಯಿಂದ ಕೂಡ ಹಾವು ಕಾಣಿಸ್ಕೊತಾ ಇದೆ. ಪಾಪ ನಿನ್ನೆಯಿಂದ ಇದು ಹಂಚು ಮನೆ ಶೀಟ್ ಮನೆ ಇರೋದ್ರಿಂದ ಇಲಿಗಳು ಹೆಚ್ಚಾಗಿದೆ. ಮತ್ತು ಯಾರೋ ಒಬ್ಬರು ಬಂದಿದ್ರಂತೆ. ಯಾವ ಊರಣ್ಣ ಅವರು ಬಂದಿದ್ರ? ಏನಂದ್ರು? ಆವಿಲ್ಲ ಅಂತ ಹೋದ್ರು. ಆವಿಲ್ಲ ಅಂತ ಹೋದ್ರಂತೆ. ಆದರೂ ಪಾಪ ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರು ಅಂತ. ನನಗೂ ಫೋನ್ ಮಾಡಿದ್ರು. ನಾನು ಯಾರಿಗೂ ಬೇರೆಯವ್ರಿಗೆ ಹಾವು ಕಚ್ಬಿಟ್ಟಿತ್ತು, ಅವ್ರ ಜೊತೆಯಲ್ಲಿ ಹೆಲ್ಪ್ ಮಾಡ್ತಾಯಿದ್ದೆ. ಮತ್ತು ಬೆಳಗ್ಗೆನೇ ನಾನು ಕಾಲ್ ಮಾಡೋದಿತ್ತು, ಅಣ್ಣ ತಿರ್ಗಾ ಕಾಣಿಸ್ಕೊಂಡೈತೆ ಅಣ್ಣ, ಅವ್ರು ಬಂದಿದ್ದು ಹಿಡೀಲಿಲ್ಲ ಅಂತ. ಆಯ್ತಿರಿ ಬರ್ತೀನಿ ಅಂದ್ಬಿಟ್ಟು ಸುಮಾರು ಒಂದು ನೋಡ್ತಾ ಇದ್ದೀನಿ ಈಗ ಅಲ್ಲಿಂದ ಇಲ್ಲಿ ಗಂಟ ಸುಮಾರು 1 ಅವರು ಕಷ್ಟಪಟ್ಟಿದ್ದೀವಿ. ಕಷ್ಟಪಟ್ಟಾದ್ಮೇಲೆ ಫೈನಲ್ ಆಗಿ ನಮಗೆ ನೋಡಿ ಇಲ್ಲಿ ಸಿಗಾಕೊಟ್ಟು ಈ ಜಾಗದಲ್ಲಿ ಇದೊಂದು ಇಂಡಿಯನ್ ರ್ಯಾಟ್ ಸ್ನೇಕ್, ಅದೊಂದು ಕೇರ್ ಹಾವು. ಸಮಾಧಾನ ಆಯ್ತಾ? ಆಯ್ತು ಅದನ್ನು ಪ್ಯಾಕ್ ಮಾಡಿ ನಮ್ಮ ಸೇಫ್ಟಿ ಜಾಗ ಇಟ್ಕೊಂಡಿದ್ದೀನಿ. ಸರಿ ಸ್ನೇಹಿತರೆ, ಅವ್ರ ಖುಷಿ ಆದಮೇಲೆ ನನಗೂ ಭಾಳ ಖುಷಿ ಆಯಿತು. ಯಾಕಂದರೆ ನನ್ನ ಕೆಲಸ ಅವ್ರು ಖುಷಿ ಪಡಿಸೋದು, ಹಾವನ್ನು ಸೇಫಾಗಿ ಸಂರಕ್ಷಣೆ ಮಾಡೋದು. ಒಂದು ಸ್ನೇಕ್ ಲವರ್ ಆಗಲಿ, ಒಂದು ನೇಚರ್ ಫ್ರೆಂಡ್ ಆಗಿ ಬದುಕ್ತಾ ಇದ್ದೀನಿ. ಒಳ್ಳೆ ರೀತಿಯಲ್ಲಿ ಹೀಗೆ ಬದುಕ್ತೀನಿ. ಜಯ ಆಂಜನೇಯ. ಸ್ನೇಹಿತರೆ, ಇದು ಕಟ್ಮಂದೊಡ್ಡಿಯಲ್ಲಿ ರಕ್ಷಣೆ ಮಾಡಿದಂಥ ಹಾವು.